ಅಬ್ಬಬ್ಬಾ, ಎಂತೆಂತಹ ವೆರೈಟಿ ಖಾದ್ಯಗಳು. ನೋಡ್ತಾ ಇದ್ರೆ ಒಮ್ಮೆ ಟೇಸ್ಟ್ ಮಾಡಬೇಕು ಅನಿಸುತ್ತೆ ಅಲ್ವಾ? ಇಷ್ಟೆಲ್ಲ ಖಾದ್ಯಗಳು ಸಿದ್ಧವಾಗಿರೋದು ಹಲಸಿನ ಹಣ್ಣಿನಿಂದ. ಇಂತಹ ಸುಮಾರು 80ಕ್ಕೂ ಮಾದರಿಯ ಖಾದ್ಯಗಳು ಕಂಡುಬಂದಿದ್ದು ತುಮಕೂರಿನ ಕೊರಟಗೆರೆ ತಾಲೂಕಿನ ತೋವಿನ ಕೆರೆಯಲ್ಲಿ. ಈ ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಆಯೋಜಿಸಿತು. ಒಬ್ಬಟ್ಟು ಮಾಡಿದ್ದೀವಿ, ಹೆಸರು ಬೇಳೆ ಪಲ್ಯ, ಇದು ಜಾಮೂನು, ಪಾಯಸ, ಹಳಸಿನಕಾಯಿಂದ ಪಲ್ಯ, ಹೆಸರು ಬೇಳೆ ಮಾಮೂಲಿ ಹೆಸರು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಹಣ್ಣು ಹಾಕಿದ್ದೀವಿ. ಹಳಸಿನ ಬೀಜ ಪಾಯಸ ಮಾಡಿದ್ದೀವಿ. ಬೀಜ ಬೇಯಿಸ್ಕೊಂಡ್ಬಿಟ್ಟು ಪಾಯಸಕ್ಕೆ ರವೆ ಅದೆಲ್ಲ ಏಲಕ್ಕಿ ಎಲ್ಲ ಹಾಕಿ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಎಂದು ನೋಡಿರಲಿಲ್ಲ ಈ ಥರ ಮೇಳ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮೇಳದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ವಿಭಿನ್ನವಾದ ಖಾದ್ಯಗಳನ್ನು ತಯಾರಿಸಿದರು. ಅವುಗಳಲ್ಲಿ ಹಲಸಿನ ಜಾಮೂನು, ಹೋಳಿಗೆ, ಚುರುಮುರಿ, ಮೈಸೂರು ಪಾಕ್, ದೂದ್ ಪೇಡ, ಉಪ್ಪಿನಕಾಯಿ, ಕಡುಬು, ರಸಾಯನ, ಸಮೋಸ, ಕೆತ್ತ ಹಲಸಿನ ಸಾಂಬಾರು ಮತ್ತು ಹಪ್ಪಳ ಇಂತಹ 80 ಖಾದ್ಯಗಳು ಬಾಯಲ್ಲಿ ನೀರೂರಿಸಿತು. ಇನ್ನು ಕೆಲವರು ಹಲಸಿನ ಹಣ್ಣಿನಿಂದ ಮಾಡಬಹುದಾದ ಖಾದ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಹಲಸಿನಣ್ಣಿಂದ ಒಬ್ಬಟ್ಟು ಮಾಡಿದ್ದೀವಿ, ಹಲಸಿನ ಬೀಜದಿಂದ ಪಾಯಸ ಮಾಡಿದ್ದೀವಿ, ಹಲಸಿನಣ್ಣಿಂದ ಹೆಸರು ಬೇಳೆ, ಒಬ್ಬಟ್ಟು, ಜಾಮೂನು, ಇನ್ನೂ ಹಲವಾರು ಮಾಡಿದ್ದಾರೆ. ಹಲಸಿನಣ್ಣು ಇಟ್ಟಿದ್ದಾರೆ, ಕೇಕು, ಬರ್ಫಿ, ಬೋಂಡ, ವಡೆ. ತುಂಬ ಖುಷಿ ಆಯಿತು ಸರ್. ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಿಂದ ನಮಗೆ ಈ ಸಭೆಯನ್ನು ಇಟ್ಟಿದ್ದಾರೆ. ಅದರಿಂದ ವೀರೇಂದ್ರ ಹೆಗ್ಡೆ ಅವ್ರಿಗೂ ಹೇಮಾವತಿ ಅಮ್ಮನವ್ರಿಗೂ ಪೂಜೆ ಗುರುಗಳಾಗಿರ್ತಕ್ಕಂಥ ನಮಸ್ಕರಿಸುತ್ತಾ ಈ ಸಮ್ಮೇಳನವನ್ನು ಮಾಡಲು ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ಅವರಿಗೂ ಸರ್ವರಿಗೂ ಸ್ವಾಗತವನ್ನು ಕೊಡ್ತೀವಿ. ಒಟ್ಟಾರೆ ಹಲಸಿನ ಮೇಳಕ್ಕೆ ಬಂದ ಜನರು ತುಂಬಾನೇ ಖುಷಿಪಟ್ಟರು. ನೀವು ಕೂಡ ಒಮ್ಮೆ ಹಲಸಿನ ವೆರೈಟಿ ತಿಂಡಿಗಳನ್ನು ತಯಾರಿಸಿ ಟೇಸ್ಟ್ ಸವಿದು ನೋಡಿ. ನರೇಶ್, ರಾಜ್ ನ್ಯೂಸ್, ತುಮಕೂರು.